ಹಲೋ ಹಲೋ, ಯಾರು? ಹತ್ರ ನಮಸ್ತೆ. ಯಾರು ನೀನು? ವಿರೂಪಾಕ್ಷ ಸರ್. ಏನು ಕೆಲಸ ನಿಂಗೆ ವಿರೂಪಾಕ್ಷ? ಇಲ್ಲ, ಮಾತಾಡ್ಬೇಕಂತ ಮಾತಾಡಬಾರ್ದು, ಇಡು ಫೋನ್. ಯಾವ ಊರು? ನಮ್ದು ಬಳ್ಳಾರಿ ಡಿಸ್ಟಿಕ್ಕು. ಇರೋದು ಇವಾಗ ಶಿವಮೊಗ್ಗ, ಕೂಡ್ಲಿ, ಚಿಕ್ಕೂಡ್ಲಿ. ಮನ ಅಂತೆಲ್ಲ ನಮಗಿದೆ. ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕಿತ್ತು ಡೌಟ್ಸ್ಗೆಲ್ಲ. ದೇಶಭಕ್ತಿ ಆದ್ರೆ ಮಾತಾಡು, ಇಲ್ಲಾಂದ್ರೆ ಇಡ್ತಾ ಇರು. ದೇಶಭಕ್ತಿ ಅನ್ನೋದಕ್ಕೂ ನಮ್ದು ಅದೇ ಒಂಥರ ಎಜುಕೇಶನ್ ಬಗ್ಗೆ ಮಾತಾಡಬೇಕಾಯ್ತು ಅಷ್ಟೇ. ಯಾವ ಎಜುಕೇಶನ್? ಇಲ್ಲ, ಅವ್ರ ಹತ್ರ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಅದೇ ಎಜುಕೇಶನ್ ಅಂತ ಇಲ್ಲ. ಯಾರಿಗೂ ಅದು ಗೌಡ್ರು, ನಾವು ಗೌಡ್ರು. ನಮ್ಮ ಮನೇಲಿ ಯಾರು ಓದ್ತಾನೆ ಇಲ್ಲ. ಎಲ್ಲರೂ ಸಣ್ಣ ಪುಟ್ಟ ಇದಾಗ್ಬಿಡ್ತಾರೆ, ಬಿಟ್ಟೇ ಬಿಡ್ತಾರೆ. ಅವರು ಎಜುಕೇಶನ್ ಮಾಡ್ತಾ ಇಲ್ಲ. ಅಲ್ಲಿಗೆ ಅವ್ರು ಏನೋ ಓದ್ತಾನೆ ಇಲ್ಲ ಎಜುಕೇಶನ್ ಬಗ್ಗೆ. ಅವ್ರ ಹತ್ರ ನಾನು ನಡ್ತಾ ಇದ್ದೀನಿ ಎಲ್ಲ ಒಂಥರ ಮಾತಾಡಕ್ಕಾಗ್ತಾ ಇಲ್ಲ. ಅದೇ ಎಜುಕೇಶನ್ ಯಾರಿಗೂ ಹೋಗ್ತಾ ಇಲ್ಲ ಅಲ್ಲಿ ನಮ್ಮ ಇದರಲ್ಲಿ. ನಾನು ಜಾಬ್ ಟ್ರೈ ಮಾಡ್ತಾ ಇದ್ದೀನಿ ಅವ್ರ ಹತ್ರ. ಅಲ್ಲೂ ನನಗೆ ಜಾಬ್ ಇದಾಗ್ತಾ ಇಲ್ಲ. ಏನಾದ್ರು ಒಂದು ಪ್ರಾಬ್ಲಮ್ ಬರುತ್ತೆ, ಅಲ್ಲಿಂದ ನಾನು ಇದಾಗ್ತೀನಿ. ಎಲ್ಲೂ ನನಗೆ ಹೊಂದ್ಕೇನೆ ಆಗ್ತಾ ಇಲ್ಲ ಜಾಬ್ ಬಗ್ಗೆ. ಜಾಬಲ್ಲಿ ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಜಾಬ್ ಬೇಕು ನಿನ್ಗೆ? ಅವ್ರ ಹತ್ರ ನಾನು ಸ್ವಲ್ಪ ಕೇರ್ ಟೇಕರ್ ಅಲ್ಲಿ ಮಾಡ್ತಾ ಇದ್ದೆ. ಅಲ್ವೋ, ನೀನು ಅಹೋರಾತ್ರನ ಫೋನ್ ಮಾಡಿದ ತಪ್ಪು. ಸಾಲ ಎಷ್ಟಿದೆಯೋ? ಸಾಲ ಇಲ್ಲ ಅವ್ರ ಹತ್ರ. ಸಾಲ ನಾನು ನಿಮ್ ತರನೇ ಥಿಂಕ್ ಮಾಡೋದು. ನಾನು ಯಾವಾಗಿಂದನು ಸಾಲ ಅಂದ್ರೆ ದೂರ. ಇವನ್ ತರ ಥಿಂಕ್ ಮಾಡೋದಂತ ಅವಮಾನ ಮಾಡ್ಬೇಡ. ಅಂದ್ರೆ ಆತರ ಇಲ್ಲ. ಸಾಲದ ಬಗ್ಗೆ ನನಗೆ ಸಾಲ ಮಾಡೋರ್ನು ಕಂಡ್ರೆ ಆಗಲ್ಲ, ಸಾಲ ಇಸ್ಕೊಳಕ್ಕೂ ಆಗಲ್ಲ, ಆಯ್ತು. ಅಹೋರಾತ್ರನಿಗೆ ಜಾತಿ ಅಂದ್ರೆ ಇಷ್ಟ ಆಗತ್ತೇನಾ? ಇಲ್ಲ, ಆಗಲ್ಲ. ಮತ್ತೆ ಯಾಕೋ ಮಾತಾಡದೆ ಜಾತಿ ಬಗ್ಗೆ? ಅದೇ ನನಗೂ ಆತರ ಜಾತಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅವ್ರ ಹತ್ರ. ನಾನು ಜಾತಿ ಅಂದ್ರೆ ನಿಂದೇ ಹೋಗೋಣ. ನೀನು ಹೇಳ್ದೆ, ನಿನ್ನ ಪ್ರಶ್ನೆಲ್ಲೇ ನಿನ್ಗೆ ಉತ್ತರ ಇದೆ. ನಿನ್ಗೆ ಜಮೀನ್ ಎಷ್ಟಿದೆಯೋ? ಹಲೋ, ಜಮೀನ್ ಎಷ್ಟಿದೆಯೋ ನಿಂಗೆ? ಅವ್ರ ಹತ್ರ ಅದು 3 ಎಕರೆ ಇದೆ ಅವ್ರ ಹತ್ರ. ಅದನ್ನ ಯಾರು ನೋಡ್ಕೋತಾ ಇದಾರೆ? ಇಲ್ಲ, ನಾವೇ ಹಾಕಿದೀವಿ ಅವ್ರ ಹತ್ರ. ಅದಕ್ಕೆ ಅದೇ ಸೂರ್ಯಕಾಂತಿ ಹಾಕಿದೀವಿ. ಅದೇ ಯಾರು ನೋಡ್ಕೋತಾ ಇರೋದನ್ನ? ನಾವೇ ನೋಡ್ಕೊಂತೀವಿ ಅವ್ರ ಹತ್ರ. ನೀನು ಅಂದ್ರೆ, ನೀವು ಅಂದ್ರೆ ಯಾರ್ಯಾರು? ನಾನು, ಅಪ್ಪಾಜಿ. ಮತ್ತೆ ನೀನು ಹಾ, ಜಾಬ್ ಬಗ್ಗೆ ಮಾತಾಡ್ತಿದ್ಯಾ? ಯಾಕೆ ಮಾತಾಡ್ತಿದ್ಯಾ? ಅದೇ ಅಂದ್ರೆ ಅಲ್ಲೋ, ದೇವ್ರ ಜಮೀನ್ ಕೊಟ್ಟಿದಾರಲ್ಲ, ಜಾಬ್ ಹಾಕ್ಬೇಕು ನಿಂಗೆ. ಇಲ್ಲ, ಅದ್ರಲ್ಲಿ ಎರಡರಲ್ಲೊಂದು ಚೂಸ್ ಮಾಡು. ಎರಡರಲ್ಲೊಂದು ಚೂಸ್ ಮಾಡು. ಜಾಬ್ ಬೇಕಾ, ಜಮೀನ್ ಬೇಕಾ? ಜಮೀನ್ ಬೇಕು. ಅದ್ರ ಜಾಬ್ ಮರ್ತು ಬಿಡು. ಓಕೆ, ನಿನ್ನ ಪ್ರಕಾರ ಶಾಲೆಯಲ್ಲಿ ಓದೋದು ಮಾತ್ರ ಎಜುಕೇಶನ್, ಅಥವಾ ರೈತರು ಕೃಷಿ ಕಲಿಯೋದು ಎಜುಕೇಶನ್ ಅಲ್ವಾ? ಅಲ್ಲ, ಕೃಷಿ ಕಲಿಯೋದು ಎಜುಕೇಶನ್ ಅವ್ರ ಹತ್ರ. ಅದ್ರಲ್ಲಿ ನನಗೇನು ಪ್ರಾಫಿಟ್ ಆಗ್ತಾ ಇಲ್ಲಲ್ಲ ಅವ್ರ ಹತ್ರ. ಅದರಿಂದ ನನ್ಗೇನು ಯಾವ್ದ್ರಲ್ಲೂ ಪ್ರಾಫಿಟ್ ಇಲ್ಲ. ಇಡೋ ಫೋನ್ ಕತ್ತೆ. ಯಾವ್ದ್ರಲ್ಲೂ ಪ್ರಾಫಿಟ್ ಇಲ್ಲ. IAS ಅಧಿಕಾರಿಗಳು ರಿಸೈನ್ ಮಾಡ್ತಾ ಇದಾರೆ. ಪ್ರಾಫಿಟ್ ಇದ್ರೆ ಯಾಕೋ ರಿಸೈನ್ ಮಾಡ್ತಾರೆ? ವ್ಯಾಪಾರಿಗಳು ದೇಶ ಬಿಟ್ಟು ಹೋಗ್ತಾ ಇದಾರೆ. ಪ್ರಾಫಿಟ್ ಇದ್ರೆ ಯಾಕೋ ಹೋಗ್ತಾರೆ? ಅಧಿಕಾರಿಗಳು ದಬ್ಬಾಳಿಕೆ ಸಹಿಸಕ್ಕಾಗದೆ ದೊಡ್ಡ ದೊಡ್ಡ ಅಧಿಕಾರಿಗಳು ಮಿನಿಸ್ಟರ್ಗಳ ದಬ್ಬಾಳಿಕೆ, ಮಿನಿಸ್ಟರ್ಗಳು ಅಪೋಸಿಟ್ ಪಾರ್ಟಿಗಳ ದಬ್ಬಾಳಿಕೆ, ಎಲ್ಲ ಸಚಿವಾಲಯ ಜನರ ದಬ್ಬಾಳಿಕೆ, ಜನಗಳನ್ನ ವೋಟ್ಗೆ ಮೆಚ್ಚಿಸಲು ಕಷ್ಟಪಡೋದು. ಎಲ್ಲರೂ ಇನ್ನೊಬ್ಬರನ್ನ ಮೆಚ್ಚಿಸಲು ಬದುಕ್ತಾ ಇದಾರೋ? ಚಿಕ್ಕ ಚಿಕ್ಕ ಅಧಿಕಾರಿಗಳು ದೊಡ್ಡ ಅಧಿಕಾರಿಗಳನ್ನ ಮೆಚ್ಚಿಸಲು, ಸೊಸೆಯರು ಅತ್ತೆಗಳನ್ನ ಮೆಚ್ಚಿಸಲು, ಹೆಂಡಂದಿರು ಗಂಡಂದಿರನ್ನ ಮೆಚ್ಚಿಸಲು, ಗಂಡಂದಿರು ಹೆಂಡಂದಿರನ್ನ ಮೆಚ್ಚಿಸಲು, ತಂದೆಗಳನ್ನ ಮಕ್ಕಳು ಮೆಚ್ಚಿಸಲು, ಮಕ್ಕಳನ್ನ ತಂದೆ ಮೆಚ್ಚಿಸಲು. ಇದು ಜೀವನನೇ ಇನ್ನೊಬ್ಬರನ್ನ ಮೆಚ್ಚಿಸುವಕ್ಕೆ ಹೋಗ್ತಾ ಇದೆಯೋ? ತಾ ಮೆಚ್ಚುವಂತೆ ಬದುಕುವುದು ಒಂದೇ ಒಂದು, ಅದು ಕೃಷಿ ಕಣ. ಲಾಭ 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 ಅಂತ ಯಾಕೆ ಲಭ 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 ಅಂತೀರಿ ನೀವು? ಕೃಷಿಯನ್ನ ಕರೆಕ್ಟ್ ಆಗಿ ಅಧ್ಯಯನ ಮಾಡಿದ್ರೆ ಅದೇ ವಿದ್ಯೆ. ಅದ್ರಲ್ಲಿ ಬರೋ ದುಡ್ಡೇ ಸುಖ. ಅಲ್ಲಿ ಕಳೆದದ್ದು ಉಳಿದ್ರೆ ಇಲ್ಲಿ ಉಳಿದದ್ದೇ ಅಷ್ಟೇ ಇರುತ್ತೆ. ಎಲ್ಲದಕ್ಕಿಂತ ಶ್ರೇಷ್ಠವಾದ ವಿದ್ಯೆ ಕೃಷಿ ಕಣ. ಅದು ಬಿಟ್ಟು ಜಾತಿ ಮತ ಕುಲ, ನಿನ್ನದೇ ದಾರಿಗೆ ಬರೋಣ. ನೀನ್ ಜಾತಿ ಬಗ್ಗೆ ಮೆನ್ಷನ್ ಮಾಡಿದೆ. ನಿನ್ನ ಜಾತಿಯ ವೃತ್ತಿ ಯಾವ್ದೋ? ಭೂಮಿ.
ಆದ್ರಿಂದ ನೀನಿವೆಲ್ಲ ಮಾತಾಡ್ಬಿಡ. ಹುಟ್ಟಿದ ಮಗುನ ತಂದು ನಿನ್ ಮುಂದೆ ಇಡ್ತೀನಿ, ಆದ್ರೆ ಜಾತಿ ಹೇಳಕ್ಕಾಗತ್ತೇನೋ ನಿನಗೆ? ಇಲ್ಲ, ಹೇಳಕ್ಕಾಗಲ್ಲ. ಮತ್ತೆ ಯಾಕಿದ್ರಿಂದ ಬೆಳ್ದಿರೆ? ನೀ ಮಾತಾಡಿದ್ಯಾ, ಪ್ರತಿಯೊಂದು ಶ್ರೇಷ್ಠವಾದ ಜಾತಿ. ಆದ್ರೆ ಅದು ಬೇಕಾಗಿಲ್ಲ ಈ ಜೀವನದಲ್ಲಿ, ಈಗಿನ ಕಾಲದಲ್ಲಿ. ಅದನ್ನ ಬಿಟ್ಟು ಬಂದ್ರು, ಅದನ್ನ ನೀವು ನಿಮ್ಮ ಮನೆಗೆ ಮಾತ್ರ ಇಟ್ಕೊಂಡು ಸಂಸ್ಕೃತಿನ ಮುಂದುವರಿಸಿ, ಆಚೆ ಮಾತಲ್ಲಿ ಕೂಡ ಬಿಟ್ಕೊಡ್ಬೇಡ್ರೋ. ಸರ್ನೇಮ್ ಇಂದ ಕೂಡ ನೀವೆಲ್ಲರೊಳಗೆ ಒಂದಾಗಿ ಬದುಕಬೇಕು ವಿನಃ ಸರ್ನೇಮ್ ಅಲ್ಲಿ ನಮ್ಮದಾ ಕುಲ, ನಿಮ್ಮದೀ ಕುಲ, ನಮ್ಮ ಕುಲ ಜಾಸ್ತಿ ಇದೆ, ನಮ್ಮ ಕುಲ ಮಿನಿಸ್ಟ್ರಿ ಬೇಕು, ಇವೆಲ್ಲ ಬಿಡ್ಬೇಕಪ್ಪ ನಾವು. ಇದನ್ನು ಇವನು ಹೇಳ್ತಾ ಇರೋದಲ್ವೋ, ಕನಕದಾಸರು ಹೇಳಿದ್ರು, ಕುಲ ಕುಲ ಕುಲವೆಂದು ಹೊಡೆದಾಡಿದಿರಿ ಅಂತ. ಬಸವಣ್ಣವ್ರು ಹೇಳಿದ್ರು, ವಿಶ್ವೇಶ್ವರಯ್ಯನವ್ರು ಹೇಳಿದ್ರು, DVG ಅವರು ಹೇಳಿದ್ರು, ಮಹಾತ್ಮ ಗಾಂಧಿ ಅವರು ಹೇಳಿದ್ರು. ಯಾರು ಹೇಳಲಿಲ್ಲ ಹೇಳೋ? ನೀನು ಅದು ತಪ್ಪು ಮಾತಾಡ್ಬಿಟ್ಟೆ, ನೀನು ಬೇಕಾಗಿರ್ಲಿಲ್ಲ. ಅದು ಬಿಡು. ಇವಾಗ ನೀನು ಶ್ರದ್ಧೆಯಿಂದ ನಿನ್ನದೇ ಜಮೀನಲ್ಲಿ ಸ್ವದೇಶಿ ಶೇತ್ಕಡಿ ಅಂದ್ರೆ ನಮ್ಮ ಸಂಸ್ಕೃತಿಯ ಕೃಷಿ ಪದ್ಧತಿಯನ್ನು ಬಳಸಿ ಆದಷ್ಟು ನಿನ್ನ ಜೀವನನ ಅದಕ್ಕೆ ಮುಡಿಪಾಗಿಡು. ಅದರಲ್ಲಿ ಮೇಲ್ ಬರ್ತೀಯ ನೀನು. ವಿತಂಡವಾದ ಮಾಡ್ಬಿಡ. ನಿನಗೆ ದೂರದ ಬೆಟ್ಟ ನುಣ್ಣಗೆ ಜಾಬ್ ಹಿಂದೆ ಹೋಗ್ತಾ ಇದೆಯಾ, ಅಲ್ಲಿರೋ ಕಹಿ ನಿನಗೆ ಗೊತ್ತಿಲ್ಲ. ಓಕೆ, ಸಾಲ ಮಾಡ್ಬಿಡ. ಇದು ಆಕುಗಳು ಸಾಕನ ಅಂತ ಮಾಡಿದ್ದೆ. 4ಕ್ಕಿಂತ ಹೆಚ್ಚು ಸಾಕು. ನೋಡೋ, ಕಾಂಕ್ರೇಜ್, ಗೀರ್, ಅಮೃತ್ ಮಹಲ್, ಹಳ್ಳಿಕಾರ್, ಕಂಗಾಯಂ, ಒಂಗೋಲು, ಪುಂಗನೂರು, ಮಲ್ನಾಡ್ ಗಿಡ್ಡ, ಸಾಹಿವಾಲ್, ಸಿಂಧಿ, ಹೀಗೆ ಗಂಗಾತೀರಿ, ಢಾಂಗಿ, ಹೀಗೆ ಅನೇಕ ತಳಿಗಳನ್ನ ತರಿಸ್ಕೊಂಡು ಮನೆಯಲ್ಲೇ ಅಮೃತ ಕೃಷಿ, ಹಾಲಿನ ಕೃಷಿ ಮಾಡು, ಅದರ ಗೊಬ್ಬರದ ಕೃಷಿ ಮಾಡು, ಅದರ ಮೂತ್ರದ ಕೃಷಿ ಮಾಡು, ಭಸ್ಮ ಮಾಡು. ಇದನ್ನ ಡೆವಲಪ್ ಮಾಡು. ಗಂಡು ಕರುಗಳಾಗ್ಲಿ ಹೆಣ್ಣು ಕರುಗಳಾಗ್ಲಿ ಭೇದ ಭಾವ ನೋಡದೆ ಎರಡರಲ್ಲೂ ಒಂದೇ ಇನ್ಕಮ್. ಹೆಣ್ಣಿನಿಗೆ ಹಾಲಿನಲ್ಲಿ ಇನ್ಕಮ್ ಇದ್ರೆ ಗಂಡಿಗೆ ಗೊಬ್ಬರದಲ್ಲಿ ಇನ್ಕಮ್ ಇದೆ. ಇನ್ನು ಮುಂದೆ ನೋಡೋ, ಗೋವು ಎಷ್ಟಿದ್ರೆ ಅವನೇ ಐಶ್ವರ್ಯವಂತ ಆಗ್ತಾನೆ. ಈಗ್ಲಿಂದಾನೇ ಶುರು ಮಾಡು. ಓಕೆ, ಯಾಕಂದ್ರೆ ಮುಂದೆ ನಮ್ಮ ಬೆಸ್ಟ್ ಬಸ್ ಇದೆಯಲ್ಲ, BTS ಬಸ್, ಅದು ಕೂಡ ಗೊಬ್ಬರದಲ್ಲೇ ಹೋಗುತ್ತೆ. ನಿಮ್ದೆಲ್ಲ ಪೆಟ್ರೋಲಿಯಂಗಿಂತ ಜಾಸ್ತಿ ಬೆಲೆ ಬಾಳ್ಬಿಡುತ್ತೆ ನಿಮ್ಮ ಗೊಬ್ಬರ. ಆದ್ರಿಂದ ನೀ ಅದನ್ನೇ ಮಾಡು. ನಾನು ಅದೇ ಗೋತರ ಮಾಡ್ಕೊಂಡು ಆಮೇಲೆ ಎರೆಹುಳು ಗೊಬ್ಬರ ಅಂತ ಎರೆಹುಳು ಅದು ಮಾಡು. ಗೊಬ್ಬರ ಮಾಡ್ತಾರೆ. ನನ್ನ ಹತ್ರ ಯಾಕೆ ಹೇಳ್ತೀವಲ್ಲ, ಮಾಡವೆಲ್ಲ. ಇಲ್ಲ, ನನಗೆ ಕನ್ಫ್ಯೂಸ್ ಆಗಿತ್ತು ಎಲ್ಲ, ಈ ತರ ಏನ್ ಮಾಡೋದು ಏನು. ನನಗೆ ಇನ್ನೊಂದ್ಸಲ ಜಾತಿ ಮತಗಳನ್ನ ಕೆಲ್ಸಕ್ಕೆ ಹೋದ್ರು ಅಲ್ಲೇನೋ ಪ್ರಾಬ್ಲಮ್ ಬಂದು ಅಲ್ಲಿಂದ ಬಿಟ್ಟೋರೋ ಅಂತ ಪರಿಸ್ಥಿತಿ ಬರೋದು. ನೀನು ಸಂಸ್ಕೃತಿಯನ್ನ ಗೌರವಿಸು. ಜಾತಿ ಮತಗಳನ್ನ ನೀನು ಮಾತಾಡೋದಾದ್ರೆ ಅವ್ರ ಹತ್ರ ನಿಮಗೆ ಫೋನು ಮಾಡ್ಬಿಡ, ಬ್ಲಾಕ್ ಇಲ್ಲ. ನನ್ ಜಾತಿ ಬಗ್ಗೆ, ನನ್ ಜಾತಿ ಯಾರು ಕಂಡ್ರೆ ನನಗೆ ಬಹಳ ಇಷ್ಟ. ಇಲ್ಲಿ ಎಲ್ಲರನ್ನು ಪ್ರೀತಿಯಿಂದ ಮಾತಾಡ್ತೀನಿ ಅಂತ ಹೇಳು. ಓಕೆ, ಎಲ್ಲರನ್ನು ಪ್ರೀತಿಯಿಂದ ಮಾತಾಡ್ತೀನಿ. ಸಂಸ್ಕೃತಿಯನ್ನ ಗೌರವಿಸು. ಓಕೆ, ಸಂಸ್ಕೃತಿಯನ್ನು ಗೌರವಿಸ್ತೀನಿ ಅವ್ರ ಹತ್ರ. ಓಕೆ ಕಣ, ಧನ್ಯವಾದ. ಇದನ್ನ ಹಾಕ್ಲಾ? ಅಲ್ಲ, ಹಾಕಿ ಅವ್ರ ಹತ್ರ. ಅದು ಅದೇ ನಮ್ಮ ಜಾತಿ, ನಮ್ಮ ಇದ್ರಲ್ಲಿ, ನಮ್ಮ ವಂಶದಲ್ಲಿ ಅದೇ ವಿದ್ಯೆ ಯಾರಿಗೂ ಒಲಿತಾ ಇಲ್ಲ ಅವ್ರ ಹತ್ರ. ಅದು ತಪ್ಪು ಮಾತಾಡ್ತಾ ಇದೀಯಾ. ಒಲಿಯೋದು ವಿದ್ಯೆ ಅನ್ನೋದು, ಒಲಿಯೋದಕ್ಕೆ ಈ ವಿದ್ಯೆನ ಕಂಡಿಡಿದವನು ಯಾರೋ, ಯಾವನೋ ಮೆಕಾಲೆ ಅನ್ನೋ ಪಾಪಿಷ್ಟ ಕಂಡಿಡ್ದ. ನಿಜವಾದ ವಿದ್ಯೆ ಕೃಷಿ ವಿದ್ಯೆ, ನಿಜವಾದ ವಿದ್ಯೆ ಸಂಗೀತ ವಿದ್ಯೆ, ನೃತ್ಯ ವಿದ್ಯೆ, ಕಲೆ, ಶಿಲ್ಪಕಲೆ. ಮತ್ತೆ ಈ ಸಾಫ್ಟ್ವೇರ್ ಕೂಡ ನೀನ್ 8ನೇ ಕ್ಲಾಸ್ ಹುಡುಗ ಕಲ್ತು ಬಿಡ್ತಾನೆ, ಒಂದ್ ಕಂಪ್ಯೂಟರ್ ಕೊಟ್ಬಿಡು. ಇದಕ್ಕೆಲ್ಲ ಬೇಕಾಗಿಲ್ಲ ನಮ್ಮ ಈ ಹಳೆ ಕಾಲದ ಈ ಬ್ರಿಟಿಷರು ಬಿಟ್ಟು ಹೋದ ವಿದ್ಯಾ ಪದ್ಧತಿನ ಮರೀರಿ ನೀವು. ಮಕ್ಕಳನ್ನ ನೀವು 10th ಬರ್ಸಿಬೇಕಾದ್ರೆ ಜಾಬ್ ಬೇಕು ಅಂದ್ರೆ ಮುಂದುವರಿಯ ಕಳಿ, ಇಲ್ಲ ಅಂದ್ರೆ ಶಾಲೆಗೆ ಕಳಿಸ್ಬೇಕಾಗಿಲ್ಲ, ಮನೇಲೆ ಓದಿಸ್ಬೋದು. ಅವನಿಗೆ ರಾಸಾಯನಿಕ ಶಾಸ್ತ್ರದಲ್ಲಿ ಇಂಟ್ರೆಸ್ಟ್ ಇದ್ರೆ ರಾಸಾಯನಿಕ ಮಾಡಿ, ಅವನಿಗೆ ಭೌತಶಾಸ್ತ್ರದಲ್ಲಿ ಇಂಟ್ರೆಸ್ಟ್ ಇದ್ರೆ ಭೌತಶಾಸ್ತ್ರ ಟೀಚರ್ ಮನೆಗೆ ಕರೆಸಿ ಕಲಿಸಿ, ಅವನಿಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಮ್ಯಾಥ್ಸ್ ಟೀಚರ್ನ ಮನೆಗೆ ಕರೆಸಿ ಕಳಿಸಿ. ಇಂಥವೆಲ್ಲ ಮಾಡಿ
ಸಾಕು. ಇನ್ನ ನೀನು ಒಲಿತಾ ಇಲ್ಲ ಅಂದ್ರೆ ನೀವು ಅದೃಷ್ಟವಂತರು ಅಂತ ಅರ್ಥ. ಈ ಕೆಟ್ಟ ವಿದ್ಯೆಗಳು ನಿಮ್ಗೆ ಒಲಿತಾ ಇಲ್ಲ ಅಂದ್ರೆ ನೀವು ಅದೃಷ್ಟವಂತರು. ಯಾಕಂದ್ರೆ ನಿಮ್ಗೆ ದೇವರು ಒರಿಜಿನಲ್ ವಿದ್ಯೆಗಳನ್ನ ಕಲಿಸಿದ್ದಾರೆ. ನಿನ್ಗೆ ವಿದ್ಯೆ ಇಲ್ದಿದ್ರೆ ಇಷ್ಟ ಚೆನ್ನಾಗಿ ಹೆಂಗೋ ಮಾತಾಡ್ತೀಯಾ? ಬಿಡೋ, ಅವ್ರ ಹತ್ರನೇ ಓದಿಲ್ಲ ಬಿಡೋ. ಇದ್ರಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ನಿಮ್ ಕುಟುಂಬನ ದೇವ್ರು ಕಾಪಾಡಿದ್ದಾರೆ. ಇಡ್ಲಾ? ಹಾ.